ನಿನ್ ಗಂಟನ ಅಷ್ಟೊಂದ್ ದಿವಸ ಸಿಂಗಲ್ ಆಗಿರಕ್ ಬಿಡ್ಬೇಡ. ಆಮೇಲೆ ಯಾವ್ದಾದ್ರು ಬೆಂಗಾಲಿ ಹುಡುಗಿನ ಕಟ್ಕೊಂಡ್ ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ? ಮನ್ಯಾಗ ಬಾಂಬ ಡುಮ್ ಬಂದೈತಿ. ಇವಾಗ ನಮ್ಮ ಮನೇಲಿ ಭೂಕಂಪ ಆಗುತ್ತೆ. ಈಗ 15 ಡೇಸ್ ಆಯ್ತು ಶಿಫ್ಟ್ ಆಗಿ ಈ ಮನೆಗೆ. ಈಗ ಸದ್ಯಕ್ಕೆ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಡೂಯಿಂಗ್ ಸೀರಿಯಲ್. ಪರ್ಸನಲ್ ಲೈಫ್ ಟೈಮ್ ಕೊಡಕ್ಕಾಗಲ್ಲ. ರೀಸೆಂಟ್ ಆಗಿ ಸಂಕ್ರಾಂತಿ ಆಯ್ತು. ನಂಗೆ ತುಂಬಾ ಫಸ್ಟ್ ಇಷ್ಟ ಆಗಿದ್ದ ವಿಷಯ ಅಂತಂದ್ರೆ ಬೆಳಕು. ಆಕ್ಚುಲಿ ನಮ್ಮ ಮದರ್ ಟಂಗ್ ಬಂದು ತೆಲುಗು. ಸೊ ಜಾಸ್ತಿ ಬೈಯೋದವ್ರ ನೀವು ಜಗಳಾಡೋದು? ಜಗಳ ಅವಳೇ ಆಡೋದು. ಸ್ನೇಹಿತರೆ ನಮಸ್ಕಾರ. ನಮ್ಮ ಕನ್ನಡದ ಯುವ ಕಲಾವಿದೆ ನಯನ ಅವರ ಸಂದರ್ಶನಕ್ಕೆ ಸ್ವಾಗತ. ಅವರು ಇತ್ತೀಚೆಗೆ ನಮ್ಮ ಸಿಹಿಕೈ ಚಂದ್ರ ಅವರ ಪ್ರಾಜೆಕ್ಟ್ಸ್ಗಳಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಪಾಪ ಪಾಂಡು ಎಲ್ಲ. ಬನ್ನಿ ಅವ್ರು ಹೋಗಿ ಮಾತಾಡ್ಸೋಣ. ನಯನ ಅವ್ರ ಸಂದರ್ಶನಕ್ಕೆ ಸ್ವಾಗತ. ಬನ್ನಿ. ನಮಸ್ತೆ ಮೇಡಮ್. ನಯನ ಅವರು ನಮಸ್ತೆ. ಸೊ ನೀವು ನೋಡಿರ್ತೀವಿ ಇತ್ತೀಚೆಗೆ ನಮ್ಮ ಹೊಸ ಅಲೆಯ ಹಾಸ್ಯ ಧಾರಾವಾಹಿಗಳಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ನಾವು ತುಂಬ ನೋಡ್ತಿರ್ತೀವಿ ಮೇಡಮ್. ಹೇಗಿದ್ದೀರಿ? ಗುಡ್. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಅವ್ರ ಯಜಮಾನರು ಕಲಾಮೋಜಮ್ ನೋಡ್ತಾರಂತೆ. ಸುಹಾಸ್ ಸರ್ ಬಹಳ ಧನ್ಯವಾದ ತಮಗೆ ಸರ್. ಥ್ಯಾಂಕ್ ಯು. ನಾನು ಕೇಳಿದೆ ಪರಮ್ ಸರ್ ಅಂತ ಮೆಸೇಜ್ ಮಾಡಿ, ಈ ಫಸ್ಟ್ ಮಾಡು ಅವ್ರದ್ದು ನಂಗೆ ತುಂಬಾ ಇಷ್ಟ ಅವ್ರದ್ದು ಅಂತ ಹೇಳಿದ್ರು. ಹೌದು. ಥ್ಯಾಂಕ್ ಯು ಸರ್. ಇನ್ಫ್ಲೂಯೆನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನೀವು ನಿಮ್ಮ ಮನೆ ತೋರಿಸ್ತೀರಾ? ನಿಮ್ಮ ಯಜಮಾನ್ರು ಮನೆ ಟೂರ್ಗಳು ಇಷ್ಟ ಆಗುತ್ತಲ್ಲ. ಆಕ್ಚುಲಿ ಈಗ ಒಂದು 15 ಡೇಸ್ ಆಯ್ತು ಶಿಫ್ಟ್ ಆಗಿ ಈ ಮನೆಗೆ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿ ಏನು ಸೆಟ್ ಮಾಡಿಲ್ಲ. ಇದು ಹಾಲು, ಪುಟ್ಟ ಹಾಲು. ನಂದೆ ಗಿಣಿರಾಮ ಟೈಮಲ್ಲಿ 10 years ಆಗಿತ್ತು ಕಲರ್ಸ್ ಸ್ಟಾರ್ಟ್ ಆಗಿ. ಅಂಡ್ ಅನುಬಂಧ 10th year ಆನಿವರ್ಸರಿಗೆ ಎಲ್ಲಾರ್ನು ಕರೆದಿದ್ರು. ಸೊ ಅದ್ರಲ್ಲಿ ನಾನು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿ ಅಪ್ಪನ ಮನೇಲಿ ಇಟ್ಟಿದ್ದೀನಿ. ಅಯ್ಯೋ ಹಂಗಿಲ್ಲ. ಅಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ನಾನು ಚಿಕ್ಕ ವಯಸ್ಸಿಂದ ಹಾಡ್ತಿದ್ದಿಂದ ಹಿಡಿದು ಯಾವ್ದು ಸೇವ್ ಮಾಡಿದ್ದಾರೆ ಅದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಇದು ಪಾಪ ಪಾಂಡು ಎಷ್ಟು ಎಪಿಸೋಡ್ಸ್ ಮಾಡಿದ್ರೆ? ಪಾಪ ಪಾಂಡು ಐ ಥಿಂಕ್ ಅರೌಂಡ್ 470 ಎಪಿಸೋಡ್ಸ್ ಬಂತು. 470 ಎಪಿಸೋಡ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಓಕೆ. ನ್ಯೂ ಸೀರೀಸ್ ಬಂತಲ್ಲ ಅದು? ಹಾ ಹೌದು, ನ್ಯೂ ಸೀರೀಸ್. ಯಾರೇ ನೀವು? ನಿಮ್ಗೆ ನನ್ ಗಂಡಂಗೆ ಏನ್ ಸಂಬಂಧ? ಎಷ್ಟು ವರ್ಷದಿಂದ ಸಂಬಂಧ ಅಂತ ಕೇಳಿ ಅದಕ್ಕೆ. ಗಿಣಿರಾಮ ಅರೌಂಡ್ 780 ಎಪಿಸೋಡ್ಸ್ ಬಂತು ಅನ್ಸುತ್ತೆ. ಮೈ ಗಾಡ್, ಎಲ್ಲ ಸೇರಿ 1200 ಎಪಿಸೋಡ್ಸ್. ಹಾ ಹೌದು. ಈಗ ನಿಂಗೆ ಹುಚ್ಚ ಹಿಡಿತಾ? ಇನ್ನೊಂದ್ಸಲ ಆಗಿತ್ತು ಅಂತ ತಿಳ್ಕೊ, ಪಕ್ಕಾ ಹುಚ್ಚಿಡ್ತಿತ್ತು. ಬೇರೆ ಪ್ರಾಜೆಕ್ಟ್ಸ್ ಈಗ ಸದ್ಯಕ್ಕೆ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಡೂಯಿಂಗ್ ಸೀರಿಯಲ್. ಸೊ ನೋಡೋಣ, ಏನಾದ್ರು ತುಂಬಾ ಚೆನ್ನಾಗಿರೋದು ಬಂದು ನನಗೆ ಓಕೆ, ನಾನು ಪರ್ಸನಲ್ ಲೈಫ್ಗೂ ಟೈಮ್ ಕೊಡ್ಬೋದು, ಇದಕ್ಕೂ ಟೈಮ್ ಕೊಡ್ಬೋದು ಅಂದ್ರೆ ಮಾತ್ರ ಮಾಡ್ತೀನಿ. ಓಕೆ. ಯಾಕಂದ್ರೆ ಧಾರಾವಾಹಿ ಸ್ವಲ್ಪ ಹೆಚ್ಚು ಸಮಯ ಕೇಳುತ್ತೆ. ಹೌದು. ಇರುತ್ತೆ. ಎಕ್ಸಾಕ್ಟ್ಲಿ. ಪರ್ಸನಲ್ ಲೈಫ್ ಟೈಮ್ ಕೊಡಕ್ಕಾಗಲ್ಲ. ಹ್ಯಾವ್ ಹ್ಯಾಡ್ ಎನಫ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಮೇಡಮ್ ರಂಗಭೂಮಿ ಅವರು ಅದನ್ನು ಮಾತಾಡೋಣ ಆಮೇಲೆ. ಹೌದು. ಹೌದು. ಇದು ನಮ್ಮ ಪುಟ್ಟ ದೇವರ ಮನೆ. ತುಂಬಾ ಚೆನ್ನಾಗಿದೆ. ದೇವರ ಮನೆ ತೋರಿಸ್ಬಿಡೋಣ. ತಗೊಳ್ಳಿ. ರೀಸೆಂಟ್ ಆಗಿ ಸಂಕ್ರಾಂತಿ ಆಯ್ತು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಈ ನನ್ನ ಸಹೋದರಿಗೆ ಮತ್ತು ಅವರ ಮನೆಯವ್ರಿಗೆಲ್ರಿಗೂ, ಅವ್ರ ಸ್ನೇಹಿತರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ನಿಮಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೊಂದು ಪುಟ್ಟ ದೇವರ ಮನೆ. ಎಲ್ಲ ದೇವರುಗಳು ಒಟ್ಟಿಗೆ ಇದ್ದಾರೆ. ಹೌದು, ಎಲ್ಲ ದೇವರು ಒಟ್ಟಿಗೆ ಇದ್ದಾರೆ. ಇದು ನಮ್ಮ ಯಜಮಾನ್ರ ಮನೆ ದೇವ್ರು. ಕಬ್ಬಾಳಮ್ಮ ಗೊತ್ತಾ ನಿಮ್ಗೆ? ಕನಪುರ ಕಬ್ಬಾಳಮ್ಮ. ಹೌದು, ಕಬ್ಬಾಳಮ್ಮ. ಆಮೇಲೆ ರಾಮದೇವ್ರು. ನಮ್ದು ವೆಂಕಟೇಶ್ವರ. ನಮ್ದು ಚಂಪಕಧಾಮ ಅಂತ ಇದೆ ಗೊತ್ತಾ? ಬನ್ನೇರ್ಘಟ್ಟ. ಅದು ಅಮ್ಮನ ಮನೆ ಕಡೆ ಮನೆ ದೇವ್ರು. ಅಲ್ಟಿಮೇಟ್ಲಿ ತಿರುಪತಿನೇ ಅಲ್ವಾ? 18ನೇ ತಿರುಪತಿ ಅಂತ ಚಂಪಕಧಾಮನ. ಸೊ ಎನಿವೇಸ್ ನಾನು ತರೋದಕ್ಕಿಂತ ಅವರೇ ಇಲ್ಲಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ, ಓನರ್ ಅವರು. ಸೊ ಇದು. ಆಮೇಲೆ ಇದು ಬೈಲಹೊಂಗ್ಲ ಅಂತ ಒಂದು ಊರಿದೆ ಗೊತ್ತಾ? ಬೆಳಗಾವಿ ಜಿಲ್ಲೆ ಬೈಲಹೊಂಗ್ಲ. ಹೌದು. ಬೈಲಹೊಂಗ್ಲನಲ್ಲಿ ಮಹಂತೇಶ್ ಗುರುಜಿ ಅಂತ ಒಬ್ರಿದ್ದಾರೆ. ಅವರು 2 ವರ್ಷ ನನ್ನ ಚಂಡಿಕಾ ಹೋಮಕ್ಕೆ ಕರೆದಿದ್ರು. ಚಂಡಿಕಾ ಹೋಮಕ್ಕೆ ಕರೆದು ಆಮೇಲೆ ಅಲ್ಲಿ ಒಂದು ಚಿಕ್ಕ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ರು. ಸೊ ಅಲ್ಲಿ ಹೋದಾಗ ಈ ತರ ಒಂದು ದೇವಿ ಮೂರ್ತಿ ಒಳಗಡೆ, ಅದು ಕಾಳಿ. ಎಕ್ಸಾಕ್ಟ್ಲಿ. ಹೌದು. ಇದು ಕೊಟ್ರು. 2 ಕೊಟ್ರು ಆಕ್ಚುಲಿ. ಒಂದು ಅಮ್ಮ ಮನೇಲಿ ಇಟ್ಟಿದ್ದೀನಿ, ಒಂದು ಇಲ್ಲಿ ಇಟ್ಟಿದ್ದೀನಿ. ಸುಮಾರು ಜನ ಹೇಳಿದ್ರು ಆ ತರ ಹಿಂಗೆ ಕೊಲೆ ಮಾಡ್ತಿರೋದೆಲ್ಲ ಇಟ್ಕೋಬಾರ್ದು ಅದು ಇದು ಅಂತ. ನಾನು ಅಲ್ಟಿಮೇಟ್ಲಿ ದೇವ್ರು ಎನಿವೇಸ್ ಸಂಹಾರ ಮಾಡ್ತಾ ಇರೋದನ್ನೇ ತಾನೇ ಇಟ್ಟು ತೋರಿಸ್ತಿರೋದು. ದಟ್ಸ್ ಓಕೆ, ಇರ್ಲಿ ಪರವಾಗಿಲ್ಲ ಅಂತ ಇಟ್ಕೊಂಡಿದ್ದೀನಿ. ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ. ಎಕ್ಸಾಕ್ಟ್ಲಿ. ಸೊ ಇದು. ಆಮೇಲೆ ಇದು ನನ್ನ ಮತ್ತೆ ನನ್ನ ಹಸ್ಬೆಂಡ್ ಬೆಡ್ರೂಮ್. ಗಲೀಜಿದೆ, ಒಂದ್ ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ. ಅಂದ್ರೆ ಇವಾಗ ಇನ್ನು ಸೆಟ್ ಮಾಡ್ಕೊಳ್ತಾ ಇದೀವಿ. ಜಸ್ಟ್ 15 ಡೇಸ್ ಆಯ್ತು. ಸೊ ಇನ್ನು ಟೈಮ್ ಆಗಿರ್ಲಿಲ್ಲ. ರೆಂಟ್ ಹೌಸ್. ಇನ್ನು ಸ್ವಂತ ಮನೆ ತಗೊಳ್ಳೋಷ್ಟು ಬೆಳೆದಿಲ್ಲ ಇನ್ನ. ಯಾವತ್ತೂ ಒಳ್ಳೇದಾಗ್ಲಿ, ನಾನು ಹಾರೈಸ್ತೀನಿ.
ಥ್ಯಾಂಕ್ ಯು. ಇದೊಂದು ಬೆಡ್ರೂಮು. ನೈಸ್. ಆಮೇಲೆ ಆ ಬೆಡ್ರೂಮಲ್ಲಂತೂ ಒಂದು ಸ್ವಲ್ಪ ಇನ್ನೂ ಸೆಟ್ ಮಾಡಿಲ್ಲ ಐಟಮ್ಸ್ ಇಟ್ಟಿದ್ದೀನಿ ಹಾಗೆ. ಸೊ ಈಗ ಮೊನ್ನೆ ಹೊಸದಾಗಿ ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡೆ, ಸೊ ಅದಕ್ಕೆ ಹಂಗಂಗೆ ಇದೆ. ಮನೆ ಶಿಫ್ಟ್ ಮಾಡಿದ್ರಿಂದ ಬಟ್ಟೆ ಎಲ್ಲ ಒಂಚೂರು ಒಗೆಯೋದಿತ್ತು, ಸೊ ಅದನ್ನ ಇಟ್ಕೊಂಡಿದೀನಿ. ಹೊಸ ಗೀಸರ್ ಹಾಕ್ಸಿದ್ರು ಓನರ್ ಅವರು, ಪಾಪ ಅದ್ರ ಡಬ್ಬಿ ಇಲ್ಲೇ ಬಿಟ್ಟು ಹೋದ್ರು ಅವರು ಹಾಕ್ದವ್ರು. ಅದೆಲ್ಲ ಇನ್ನು ಸೆಟ್ ಮಾಡ್ಬೇಕು. 10 ವರ್ಷ ಅಂತ ಆಗಿರೋದು ಮನೆ ಕಟ್ಟಿ. ಹೌದಾ? 10 ವರ್ಷ. ಈ ಪ್ಯಾಟರ್ನ್ ಟೈಲ್ಸ್. ಹೌದು, ನಂಗೆ ಹೌದು ಮೊಸಾಕ್ ಟೈಲ್ಸ್ ಅಂತಾರಲ್ಲ ಆಲ್ಮೋಸ್ಟ್ ಅದು. ಸೊ ತುಂಬಾ ಚೆನ್ನಾಗಿದೆ ನೋಡಿ, ಅವು ಟೀಕ್ ಬಾಗಿಲುಗಳು, ಆಂಟಿಕ್ ಹೌಸ್. ನನ್ನ ಫೇವ್ರೇಟ್ ಸ್ಪಾಟ್ ತೋರಿಸ್ತೀನಿ, ಅಡುಗೆ ಮನೆ. ಬನ್ನಿ, ಕಾಫಿ ಮಾಡ್ಕೊಡ್ಲಾ ಹಂಗೆ ನಿಮ್ಗೆ? ಒಂಚೂರು ಕಾಫಿ ಕೊಡಿ. ಖಂಡಿತ. ನನಗೆ ಅಂದ್ರೆ ಇನ್ನು ಒಂದಷ್ಟು ಐಟಮ್ಸ್ ಎಲ್ಲ ತಗೊಳ್ಳೋದಿದೆ, ಸೊ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಏನ್ ಡಿಫ್ರೆನ್ಸ್ ಮಾಡಲ್ಲ, ಇಲ್ಲಿ ತುಂಬಾ ಚೆನ್ನಾಗಿ ಬೆಳಕಿದೆ. ಆಕ್ಚುಲಿ ನಂಗೆ ಈ ಮನೆ ನಾವು ಹುಡುಕ್ದಾಗ ನಂಗೆ ತುಂಬಾ ಫಸ್ಟ್ ಇಷ್ಟ ಆಗಿದ್ದ ವಿಷಯ ಅಂತಂದ್ರೆ ಬೆಳಕು. ನೋಡಿ ಎಷ್ಟು ಚೆನ್ನಾಗಿ ಬೆಳಕಿದೆ, ಗಾಳಿ. ಏನು ಬೆಳಿಗ್ಗೆ ಹೊತ್ತಂತೂ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಆಕ್ಚುಲಿ ತೆಗೆದ್ಬಿಟ್ರೆ ಸಾಕು. ತುಂಬಾ ಸಕ್ಕದಾಗಿ ಬಿಸಿಲು ಬರುತ್ತೆ. 4 ಗಂಟೆ ಸಮಯ. ಹೌದು, ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಈ ಮನೆ, ಅದಕ್ಕೋಸ್ಕರ ರೀಸೆಂಟ್ ಆಗಿ ಇನ್ನ ಶಿಫ್ಟ್ ಆಗಿದ್ದು. 2 ಬೆಡ್ರೂಮ್ ಹೌಸ್. 2 ಬೆಡ್ರೂಮ್ ಹೌಸ್. ನಮಗೂ ರೀಸೆಂಟ್ ಆಗಿ ಮದ್ವೆ ಆಗಿದ್ದು. ಸೊ ಯಾವ ಮದುವೆ ಆಗಿದ್ದು? ಜೂನ್ 16ನೇ ತಾರೀಕು 2024. ಹೌದು. 6 ತಿಂಗಳಾಗಿರೋದು. ಆಕ್ಚುಲಿ ಇವಾಗ 7 ತಿಂಗಳು ಮುಗೀತು ಜಾನಿಗೆ. ಸೊ ಏನ್ ಮಾಡ್ತಾರೆ ಸುಹಾಸ್ ಅವರು? ತಾಮರಾ ಲೀಜರ್ ಎಕ್ಸ್ಪೀರಿಯನ್ಸಸ್ ಅಂತ ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಇದೆ ಅದು. 5 ಸ್ಟಾರ್ 7 ಸ್ಟಾರ್ ರೆಸಾರ್ಟ್ಸ್ ಅಂಡ್ ಹೋಟೆಲ್ಸ್ ಇಲ್ಲಿ ಬೆಂಗಳೂರಲ್ಲಿ ಲೈಲಾಕ್ ಅಂತ ಎಲ್ಲ ಇದೆ ಗೊತ್ತಾ, ಅದೆಲ್ಲ ಅವ್ರ ಚೈನಲ್ಲೇ ಬರುತ್ತೆ. ಸೊ ತಾಮರಾ ಲೀಜರ್ಸ್ ಅಂದ್ರೆ 5 ಸ್ಟಾರ್ 7 ಸ್ಟಾರ್ ರೆಸಾರ್ಟ್ಸ್ ಕೂರ್ಗಲ್ಲಿದೆ, ಕೊಡೈಕೆನಾಲಲ್ಲಿದೆ, ಆಮೇಲೆ ಓಬೈ ತಾಮರಾ ಅಂತ ಕೊಯಂಬತ್ತೂರಲ್ಲಿ ಎಲ್ಲ ಇದೆ. ಅಂಡ್ ದೇ ಹ್ಯಾವ್ ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ ಕೇರಳ, ತಾಮರ ಅಂತಾನೆ, ಅದನ್ನು ಅಮಲ್ ತಾಮರ ಅಂತ ಅದು. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ತಾಮರ ಗ್ರೂಪ್ಸ್ ಇಲ್ಲ, ಇವರು ಎಷ್ಟೊಂದು ಜನ ತಾಮರ ಅಂತ ಇಟ್ಕೊಂಡಿದ್ದಾರೆ, ಬಟ್ ದಿಸ್ ಇಸ್ ತಾಮರ ಲೀಜರ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬಿಟ್ಟು. ಶಿಬುಲಾಲ್ ಅಂತ ಸರ್ ಇದ್ದಾರೆ, ಅವರು ಇನ್ಫೋಸಿಸ್ ನಾರಾಯಣ್ ಮೂರ್ತಿ. ಎಕ್ಸಾಕ್ಟ್ಲಿ. ಸೊ ಅವ್ರದೇ ಇದು ತಾಮರಾ. ಇಟ್ ಇಸ್ ದೇರ್ ಕಂಪನಿ. ಎಕ್ಸಾಕ್ಟ್ಲಿ. ತಾಮರಾ ಲೀಜರ್ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ಲೈಕ್ ನಮ್ಮ ಕ್ಲಬ್ ಮಹೀಂದ್ರ ತರ. ಎಕ್ಸಾಕ್ಟ್ಲಿ. ಬಟ್ ಕೂರ್ಗಲ್ ಇರೋ ಕಡೆ ಎಲ್ಲ ಅವರು ನೇಚರ್ನ ಡಿಸ್ಟರ್ಬ್ ಮಾಡಿಲ್ಲ, ನೇಚರ್ನ ಡಿಸ್ಟರ್ಬ್ ಮಾಡ್ದೇನೆ ಹಾಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ ತರ. ಸೊ ದಟ್ ಈಸ್ ವೆರಿ ಸ್ಪೆಷಲ್ ಇನ್ ತಾಮರಾ. ಸೊ ನೇಚರ್ನ ಒಂಚೂರು ಡಿಸ್ಟರ್ಬ್ ಮಾಡಿಲ್ಲ, ಒಂದ್ ಮರ ಕಡ್ದಿಲ್ಲ, ಆ ತರ ಎಲ್ಲ. ಹೆಂಗಿದೆ ಅಂದ್ರೆ ಆಕ್ಚುಲಿ ತಾಮರಾಲಿ ಎಸ್ಪೆಷಲಿ ಕೂರ್ಗಲ್ಲಿ 12 ವಯಸ್ಸಿಗಿಂತ ಮಕ್ಕಳನ್ನ ಅಲೋನೆ ಮಾಡಲ್ಲ. ಯಾಕೆಂದ್ರೆ ಎಲ್ಲ ಹೆಂಗೆ ಅಂದ್ರೆ ಬೆಟ್ಟ ಹೇಗ್ ಹೋಗುತ್ತೆ, ಯಾವ ನೇಚರ್ನು ಡಿಸ್ಟರ್ಬ್ ಮಾಡದೆ ಅಲ್ಲಲ್ಲೇ ಕಟ್ಟಿದ್ದಾರೆ ಕಾಟೇಜಸ್ ನ. ಸೊ ಇಟ್ ಇಸ್ ವೆರಿ ಡೇಂಜರಸ್. ಅಷ್ಟು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರೆ ಬಿದೋಗೋದು ಎಲ್ಲ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು 12 years ಒಳಗಡೆ ಮಕ್ಳು ಅಲೋನೆ ಮಾಡಲ್ಲ. ಸೊ ಆ ತರ ಇದೆ. ಕೊಡೈಕೆನಾಲಲ್ಲೂ ಇಟ್ಸ್ ವೆರಿ ನೈಸ್. ಖಂಡಿತ. ಒಳ್ಳೆ ಕಾಫಿ ನಮಗೆ. ಎಸ್, ಶುಗರ್ ಕುಡಿತ ಆಗತ್ತಲ್ವಾ? ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆನಾ? ಸ್ವಲ್ಪ ಕಡಿಮೆ. ಬೆಲ್ಲ ಇಸ್ ಫೈನ್. ಬೆಲ್ಲ ಫೈನ್ ಅಲ್ಲ? ಬೆಲ್ಲ ಹಾಕ್ಬಿಡ್ತೀನಿ ಬೆಸ್ಟ್. ಯಾವ ಅವರು? ಬೆಂಗಳೂರೇ. ಮೂಲ ಬೆಂಗಳೂರು? ಹೌದು, ಬೆಂಗಳೂರವ್ರೆ. ಆಕ್ಚುಲಿ ನಮ್ಮ ಮದರ್ ಟಂಗ್ ಬಂದು ತೆಲುಗು. ಬಟ್ ತೆಲುಗು ಅಂದ್ರೆ ನಮ್ದು ಸ್ವಲ್ಪ ಮಿಕ್ಸ್ ತೆಲುಗು. ಆಕ್ಚುಲಿ ಕನ್ನಡ ಮೇಜರ್ ಜಾಸ್ತಿ ಇದೆ ನಮ್ಮ ತೆಲುಗುಲಿ. ನನ್ನ ಪ್ರಾಪರ್ ತೆಲುಗು ಫ್ರೆಂಡ್ಸ್ ಏನಾದರೂ ನಾನು ಮಾತಾಡಿದ್ರೆ ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀನಿ, ಮುಂದೆ ತೆಲುಗು ಮಾತ್ರ ಮಾತಾಡಬೇಡ ಅಂತಾರೆ. ಸೊ ಅಂದ್ರೆ ಇವಾಗ ಆಕ್ಚುಯಲ್ ತೆಲುಗುನಲ್ಲಿ ಗೊತ್ತಿಲ್ಲ ಅನ್ನಕ್ಕೆ ತೆಲೀದು ಅಂತಾರೆ, ನಾವು ಗೊತ್ತಲೇದು ಅಂದ್ಬಿಡ್ತೀವಿ. ಆಕ್ಚುಲಿ ಕನ್ನಡನೂ ಕೊಲೆ, ತೆಲುಗುನೂ ಕೊಲೆ, ಎರಡೂ ಕೊಲೆ ಮಾಡ್ತಾ ಇದೀವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಅಂತೂ ಎಲ್ಲಿ ಹೋದ್ರು ನನಗೆ ತೆಲುಗೂರು ಸಿಕ್ಕಾಕೊಳ್ತಾರೆ ಅನ್ಕೊಂಡೆ, ಆದ್ರೆ ನಿನ್ನ ಡೇಟ್ ಮಾಡ್ಬಿಟ್ಟು ನಿನ್ನೆ ಮದ್ವೆ ಮಾಡ್ಕೊಂಡ್ಬಿಟ್ಟೆ, ತೆಲುಗುಗಳನ್ನೇ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ರೇಗಿಸ್ತಿರ್ತಾರೆ ನಂಗೆ. ಸೊ ಬೇಸಿಕಲಿ ಅದು. ಬಟ್ ಅಂದ್ರೆ ನಮ್ದು ಯಾವ ತರ ತೆಲುಗು ಅಂದ್ರೆ ಮುಲ್ಕ್ನಾಡು ಅಂತ ಹೇಳ್ತಾರೆ, ಗೊತ್ತಿರ್ಬೋದು. ಮುಲ್ಕ್ನಾಡು ಬ್ರಾಹ್ಮಣರು ಅಂತ ಒಂದು ಕಮ್ಯುನಿಟಿ ಇದೆ. ಎಕ್ಸಾಕ್ಟ್ಲಿ. ಅದು ಪಂಚಾಂಗ ಬರೆಯೋದು, ಆಮೇಲೆ ಪೌರೋಹಿತ್ಯ ಜಾಸ್ತಿ ನಮ್ಮ ಇದ್ರಲ್ಲಿ. ಸೊ ನಾವು ಅಲ್ಲಿ ಬರ್ತೀವಿ. ಸೊ ನಮ್ದು ಮುಲ್ಕ್ನಾಡು ತೆಲುಗು ಹೆಂಗೆ ಅಂದ್ರೆ ಆಕ್ಚುಲಿ ಫಸ್ಟ್ ಇದ್ದಿದ್ದು ಆಂಧ್ರಾಲಿ, ಯಾವುದೋ ಜಮಾನದಲ್ಲಿ.
ಆಮೇಲೆ ಇಲ್ಲಿಗೆ ಶಿಫ್ಟ್ ಆಗಿರೋದಂತೆ. ಯಾರು ಶಿಫ್ಟ್ ಆದ್ರೂ ಹೆಂಗ್ ಬಂದ್ರು ಗೊತ್ತಿಲ್ಲ. ಸೊ ಅದೇನಾಗೋಗ್ಬಿಟ್ಟಿದೆ, ತೆಲುಗು ಅರ್ಧ ಬಂದಿದೆ, ಬರ್ತಾ 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 ಕನ್ನಡ ಮಿಶ್ರಣ ಹೋಗ್ಬಿಟ್ಟು ಫುಲ್ ಕನ್ನಡ ಮಿಕ್ಸ್ ಆಗಿರೋ ತೆಲುಗು ಆಗ್ಬಿಟ್ಟಿದೆ ಇವಾಗ. ಓಕೆ, ಬಟ್ ಅದಿರೋದು ಹಿಂಗೆ ಒಂಥರ ತೆಲುಗು ಹೌದು, ಗೊತ್ತಲೇದು ಅಂತ ಅನ್ನೋದು. ಆಮೇಲೆ ಅವನಶ ಅಂತ ಹೌದಂತ ಅನ್ನಕ್ಕೆ ಅವನಶ ಅಂತೀವಿ ನಾವು. ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ. ಅವನಶ ಅಂತೀವಿ, ಪೋಲೆಗಶ ಅಂತೀವಿ, ಹೋಗ್ಲಿಲ್ವಂತೆ ಅನ್ನಕ್ಕೆ. ಅಂತೆ ಅನ್ನೋದಕ್ಕೆಲ್ಲ ಅಶ ಅಂತ ಯೂಸ್ ಮಾಡ್ತೀವಿ ನಾವು. ಒರಿಜಿನಲ್ ತೆಲುಗುಲಿಲ್ಲ, ಗೊತ್ತಿಲ್ಲ ಅಂದ್ರೆ ತೆಲೀದು ಅಂತೀವಲ್ಲ, ಅದೇ ಬರಲ್ವಂತೆ ಅನ್ನಕ್ಕೆ ವಾಡ್ ರಾಡ್ ಅಂಟ ಅಂತಾರೆ ಬೇಸಿಕಲಿ ತೆಲುಗುಲಿ. ನಾವು ಅಶ ಮಾಡ್ಕೊಂಡ್ಬಿಟ್ಟಿದೀವಿ ಅದನ್ನ. ಅದು ಹೆಂಗೆ ಆಯ್ತು ಅಂತ ನಂಗೆ ದೇವರೇ ಗೊತ್ತಿಲ್ಲ. ಆಕ್ಚುಲಿ ಮುಲುಕುನಾಡು ಬ್ರಾಹ್ಮಣರ ತೆಲುಗು ಮಿಶ್ರಿತ ಕನ್ನಡ ಅಂತ ಒಂದು ಯಾರನ್ನ ರಿಸರ್ಚ್ ಪಿ ಎಚ್ ಡಿ ಮಾಡಬೇಕು. ಆಕ್ಚುಲಿ ಹೌದು, ಮಾಡ್ಬೋದು ಸರ್, ನೀವೇ ಮಾಡ್ಬಿಡಿ. ಅಯ್ಯೋ ಬೇಡ, ಅಷ್ಟೆಲ್ಲ ಈ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ. ಯಾರನ್ನ ದೊಡ್ಡ ದೊಡ್ಡ ಸ್ಕಾಲರ್ಸ್ ಮಾಡಿ. ಸೊ ವೆರಿ ಫನ್ನಿ ಅನ್ಸತ್ತೆ ಮಾತಾಡ್ತಿದ್ದಾಗ. ನನ್ನ ಫ್ರೆಂಡ್ಸ್ ಅಂತೂ ತೆಲುಗುನಲ್ಲಿ ಹೋಗ್ತಿದ್ದಾರೆ ಅನ್ನಕ್ಕೆ ವೆಳ್ತುನಾರು ಅಂತ ಹೇಳ್ತಾರೆ. ನಾವು ಪೋಸೋನಾರು ಅಂತೀವಿ. ಪೋಸೋನಾರು ಅಂದ್ರೆ ತೆಲುಗು, ಪ್ರಾಪರ್ ತೆಲುಗುನಲ್ಲಿ ಪೋಸೋದು ಅಂದ್ರೆ ಹಾಕೋದು, ಉಯ್ಯೋದು ಅಂತಾರಲ್ಲ. ನಾನು ಪೋಸೋನಾರು ಅಂತಂದ್ರೆ ಯಾರೇ ಎಲ್ಲೇ ಪೋಸೋನಾರು, ಯಾರೇನೇ ಮಾಡ್ತಾ ಇದ್ದಾರೆ ಅಂತ ರೇಗಿಸ್ತಾರೆ ನನಗೆ. ಏನ್ ಪೋಸೋನಾರು, ಯಾರೇ. ಇನ್ಫ್ಯಾಕ್ಟ್ ಒಂದ್ಸತಿ ನನ್ನ ಫ್ರೆಂಡ್ ಅಂತೂ ಯಾರೇ ಸುಸ್ತು ಮಾಡ್ತೀಯ ರೋಡಲ್ಲಿ ನಿಂತ್ಕೊಂಡು ಅಂತ ಕೈ ಬಿಟ್ಟಿದ್ರು. ಸೊ ಈ ತರ ತುಂಬಾ ಡಬ್ಬ ತೆಲುಗು ಮಾತಾಡ್ತೀನಿ ನಾನು. ಸೊ ಆದಷ್ಟು ಕನ್ನಡದಲ್ಲೇನೆ ಮಾತಾಡೋದು. ಮನೇಲಿ ಅಷ್ಟೇ, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ಆಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಇಷ್ಟು ಜನದಷ್ಟು ಹತ್ರನೇ ನಾವು ತೆಲುಗು ಮಾತಾಡೋದು. ಇನ್ನು ಮಿಕ್ಕಿದವರೆಲ್ಲ ಕನ್ನಡನೇ ಆಲ್ಮೋಸ್ಟ್. ಕನ್ನಡದಲ್ಲೇ ಮಾತಾಡ್ತೀವಿ. ನೀವಿಬ್ರು ಮಕ್ಕಳು? ಹೌದು, ನಾನು ನಮ್ಮ ಅಕ್ಕ ಕಾರ್ಪೊರೇಟಲ್ಲಿ ಕೆಲಸ ಮಾಡೋದು, ಗ್ರ್ಯಾಂಡ್ ಟಾಟನ್ ಅಂತ, ಅಲ್ಲಿ ಕೆಲಸ ಮಾಡ್ತಾಳೆ. ಅವ್ರಿಗೂ ಮದುವೆ ಆಗಿದೆ. ಅವರು ಇಲ್ಲಿ ಪೂರ್ಣ ಪ್ರಜ್ಞಾ ನಗರ ಇದೆ ಅಲ್ಲ, ಉತ್ರಳ್ಳಿ ಹತ್ರ, ಅಲ್ಲಿ ಇರೋದವರು. ಓಕೆ, ಕಾರ್ಪೊರೇಟ್ಸ್. ಎಸ್, ಕಾರ್ಪೊರೇಟ್. ಅವರು ಮ್ಯಾರಿಡ್? ಹೌದು, ಅವರು ಮ್ಯಾರಿಡ್. ಇಬ್ರು ಹೆಣ್ಮಕ್ಳು ಮದುವೆ ಮಾಡಿ ಸಾಕು ಹೋಗ್ರ ಮಾತ್ರ ಜವಾಬ್ದಾರಿ. ಹೌದು, ಒಂಥರ. ಬಟ್ ನಮ್ಮನೇಲಿ ಸರ್ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಪ್ಯಾಂಪರ್ಡ್ ಕಿಡ್ಸ್, ನಾನು ನಮ್ಮ ಅಕ್ಕ ಇಬ್ರು. ನಮ್ಮ ಅಪ್ಪ ಅಮ್ಮಂಗಂತೂ ವಿಪರೀತ ಇಷ್ಟ. ಯಾವ ಲೆವೆಲ್ಗೆ ಅಂದ್ರೆ ಮದ್ವೆ ಆಗಿದ್ 3-4 ದಿನದಿಂದ ನಾನು ನಮ್ಮ ಮನೇಲೇ ಇದ್ದೆ. ಒಂದಿನ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ನಮ್ಮಮ್ಮ, ಅಯ್ಯೋ ಎಷ್ಟು ದಿವಸ ಆಗೋಯ್ತು ಕಣ್ಣ ನಿನ್ನ ನೋಡಿ, ಇವಾಗ ಬರ್ತಾ ಇದೆ ಅಂತ ಗೊಳಗೊಳು ಅಂತ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. 2-3 ದಿನಕ್ಕೆ? ಹೌದು. ಇವಾಗ್ಲೂ ನಾನು ಇಲ್ಲಿಂದ ಒಂದು 800 ಮೀಟರ್ಸ್ ನಮ್ಮ ಅಮ್ಮನ ಮನೆ ಇರೋದು. ಇವಾಗ್ಲೂ ನಾನು ಫೋನ್ ಮಾಡಿ ಬೈತಾರೆ, ಹತ್ರ ಆಗೋಯ್ತು ಬರಲ್ವಾ ನಿನ್ ಮನೆಗೆ, ಅದು ಇದು ಅಂತ ಅಂದ್ಬಿಟ್ಟು. ಸರ್ ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಬಿಸಿ ಬಿಸಿ ಬಿಸಿ, ತುಂಬಾ ಬಿಸಿ ಇದೆ. ಮುಲುಕುನಾಡು ಬ್ರಾಹ್ಮಣರ ಸ್ಟೈಲ್ ಕಾಫಿ ಹೇಗಾಗಿದೆ ಗೊತ್ತಿಲ್ಲ ನನಗೆ. ನಮ್ಮ ಮನೇಲಿ ಕಾಫಿ ಮಾಡೋದು ನನ್ನ ಗಂಡ. ನಾನು ಕಾಫಿ ಸ್ವಲ್ಪ ಕುಡಿಯಲ್ಲ, ಅಭ್ಯಾಸ ಇಲ್ಲ ಅಷ್ಟು. ಭಯ ಆಗ್ತದೆ ನನಗೆ. ಏಕೆ? ಇಲ್ಲ ಅಂದ್ರೆ ಬಂದವ್ರಿಗೆ ಮಾಡ್ಕೊಡ್ತೀನಿ, ಬಟ್ ನನ್ನ ಗಂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಾಫಿ. ಓಕೆ ಓಕೆ. ಟೀ ನಂದು ಬಿಸ್ನೆಸ್, ಕಾಫಿ ಅವ್ರ ಬಿಸ್ನೆಸ್. ಓಕೆ, ಬಹುಶಃ ಅವ್ರನ್ನ ನಿಮ್ನ ಕಾಫಿ ಕುಡ್ಸೇ ನಿಮ್ಗೆ ಪ್ರಪೋಸ್ ಮಾಡಿದ್ರ ಅಂತ ಅವರು. ಕಾಫಿ ನಾನು ಕುಡಿಯಲ್ವಲ್ಲ, ಸೊ ಸುಮ್ಮನೆ ಹಂಗೆ ಆಗೋಯ್ತದೆಲ್ಲ. ಕಾಫಿ ಕುಡಿಸ್ಲಿಲ್ಲ ಅವ್ರು ನಂಗೆ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ಸೊ ಆ ಥರದ ಫ್ಯಾಮಿಲಿ ನೀವು? ಹೌದು. ಓಕೆ, ಇಲ್ಲೇ ಇದ್ದಾರೆ ಹತ್ರ? ಇಲ್ಲೇ ಹತ್ರ ಇದ್ದಾರೆ. ಬರಲ್ಲ ಅಂತ ಬೇಜಾರು ಮಾಡ್ಕೊಳ್ತಿರ್ತಾರೆ. ನಾನು ಅವಾಗವಾಗ ಹೋಗಿ ಬರ್ತೀನಿ. ರೀಸೆಂಟಾಗಿ ಅಮ್ಮಂಗೆ ಸ್ವಲ್ಪ ಹುಷಾರು ತಪ್ಪಿತ್ತು, ಸೊ ಅದಕ್ಕೆ ನನಗೆ ಮನೆ ಸೆಟ್ ಮಾಡ್ಕೊಳ್ಳೋಕ್ಕೂ ಲೇಟ್ ಆಯಿತು. ಯಾಕೆಂದರೆ ಹಾಸ್ಪಿಟಲ್ಲು ಅದು ಇದು ಅಂತ ಓಡಾಟ ಆಯಿತು. ಸೊ ಹಾಗಾಗಿ ನಿಧಾನಕ್ಕೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಓಕೆ, ತಿನ್ನಕ್ಕೆ ಅದ್ರ ಜೊತೆ ಒಂಚೂರು ಕುರುಕ್ಲು ಕೊಡ್ತೀನಿ ನಿಮಗೆ. ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲ, ನಿಮಗೆ ಐ ವಿಲ್ ಗೆಟ್ ಯು ಸಮಥಿಂಗ್. ಇರಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದನ್ನು ನಾನು ಮಾಡಿರೋದಲ್ಲ, ನನ್ನ ಗಂಡ ತಂದಿರೋದು, ಬಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೇ ಇಲ್ಲ. ತಗೊಳ್ಳಿ ಸರ್. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಂತ ಕಾಂಬಿನೇಷನ್. ಆಕ್ಚುಲಿ ಕಾಫಿ ಜೊತೆ ಏನಾದ್ರು ಚುರ್ಚುರು ಅಂತ ಹೋಗ್ತಿರ್ಬೇಕು ಬಾಯಿಗೆ, ಅವಾಗ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿದ್ದೀವಿ ನಾವು. ಆಕ್ಚುಲಿ ನಿಮ್ಮ ಒನ್ ಆಫ್ ದ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್. ಧನ್ಯವಾದ ಸರ್, ಧನ್ಯವಾದ. ನಿಮ್ನ ಆಲ್ಮೋಸ್ಟ್ ನೀವು 500-600 ಸಬ್ಸ್ಕ್ರೈಬರ್ ಇದ್ದಾಗಿಂದನೂ ನಾನು ನಿಮ್ಮ ಸಬ್ಸ್ಕ್ರೈಬರ್. ಧನ್ಯವಾದ ಸರ್, ಧನ್ಯವಾದ. ತಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ಸೊ ನೀವು ಇದ್ರೆ ಒಳ್ಳೇದಾಗ್ತದೆ. ನಿಮ್ಗೆ ಹೆಂಗೂ ಕೊನೆ ಕ್ಲೈಮ್ಯಾಕ್ಸಲ್ಲಿ ಬಂದು, ಕ್ಲೈಮ್ಯಾಕ್ಸಲ್ಲಿ ದೇವ್ರ ಪ್ರತ್ಯಕ್ಷ ಆದಂಗೆ ಆದರೂ ಈ ನಾಟಕದಲ್ಲಿ, ಸಿನಿಮಾದಲ್ಲಿ ಟೆನ್ ಅಂತ ಬರ್ತಾನೆ ನನಗೆ ಆ ಥರ ಹೇಳ್ತಾ ಇದ್ರು. ತಮ್ಮ ಜರ್ನಿ ಎಲ್ಲ ಹೇಳ್ತಾ ಇದ್ರು ಸರ್. ನಿಮ್ಮ 10 years ಫ್ರೆಂಡ್ಶಿಪ್ ಎಲ್ಲ ಹೇಳ್ತಿದ್ರು. ಹೌದು. ಓಕೆ, ನೈಸ್. ಸೊ ಜಾಸ್ತಿ ಬೈಯೋದವ್ರ ನೀವು? ಜಗಳ ಅವಳೇ ಆಡೋದು. ಸಾರಿ ಕೇಳೋದು ನೀವು? ಸಾರಿ ಕೇಳೋದು ಅವರೇ ಕೇಳ್ತಾರಾ? ಸದ್ಯ ಅವ್ರ ಜಗಳ ನೀವು ಸಾರಿ ಕೇಳ್ತೀರಾ? ಓಕೆ, ಅವ್ರು ಜಗಳ ಮಾಡಿದಾಗಲೇ ಅವ್ರು ಸಾರಿ ಕೇಳಲ್ಲ.
ಓಕೆ ಓಕೆ. ಸೊ ನೀವು ಆಮೇಲೆ ಥಿಯೇಟರ್ ಜರ್ನಿ ಅಥವಾ ಆಕ್ಟಿಂಗ್ ಕಡೆ ಹೋಗಲಿಲ್ಲ? ಇಲ್ಲ, ಆಗಲಿಲ್ಲ. ಸ್ವಲ್ಪ ಮನೇಲೂ ಒಂದು ಸ್ವಲ್ಪ ಪ್ರೆಷರ್ ಆಯ್ತು, ಓದು ಥಿಯೇಟ್ರ್ ಬಿಡು ಅಂತ, ಹಾಗಾಗಿ ಆಗಲಿಲ್ಲ. ಓಕೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.